ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಅರೇಕಾ ನಟ್ ಪ್ರೊಸೆಸಿಂಗ್ ಅನ್ನೋ ವಿಡಿಯೋದಲ್ಲಿ ನಾನು ಅಡಿಕೆಕಾಯಿಯನ್ನು ಯಾವ ರೀತಿ ನಾವು ಬೆಳಿತೀವಿ ಮತ್ತು ಕಾಯಿಗಳನ್ನು ಯಾವ ರೀತಿ ಸುಲಿದು ಬೇಯಿಸ್ಬಿಟ್ಟು ಯಾವ ರೀತಿ ಒಣಗಿಸ್ಕೊಂಡು ಅಡಿಕೆಕಾಯನ್ನು ಮಾಡ್ಕೋತೀವಿ ಅಂತ ತೋರಿಸಿದ್ದೆ. ಬಟ್ ಈ ವಿಡಿಯೋದಲ್ಲಿ ನೋಡಿ ಸಸಿಗಳನ್ನು ಯಾವ ರೀತಿ ನೆಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ಸಸಿಗಳನ್ನು ನೆಡಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ, ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಈ ರೀತಿ ಸಗಣಿ ಮತ್ತು ಕೆಬ್ಬೆ ಮಣ್ಣು ಎರಡನ್ನು ತಂದ್ಬಿಟ್ಟು ಈ ರೀತಿ ನಮ್ಮಪ್ಪ ಮಿಕ್ಸ್ ಮಾಡಿ 1 ತಿಂಗಳ ಕಾಲ ಮಾಗಿಸಿದ್ದಾರೆ. ಅಂದರೆ ಒಣಗಿಸಿರೋದು, 1 ತಿಂಗಳ ಕಾಲ ಒಣಗಿಸಿ ನೋಡಿ. ಈಗ ಅದಕ್ಕೆ ಕವರ್ಗಳು, ಆ ರೀತಿ ಕವರ್ಗಳನ್ನು ತೊಗೊಂಡು ಬಂದು ಅದಕ್ಕೆ ಮಣ್ಣನ್ನು ಹಾಕ್ತಾ ಇದ್ದಾರೆ ಸಸಿಯನ್ನು ನೆಡೋದಕ್ಕೆ. ಆ ಅಡಿಕೆ ಕಾಯನ್ನು ಗೋಟ್ ಮಾಡಿದ್ದಾರೆ. ಆ ಗೋಟನ್ನು ನೆಡಬೇಕಾಗುತ್ತೆ. ತುಂಬ ಒಳಗಡೆನೂ ಹಾಕೋದಿಲ್ಲ, ಮೇಲ್ಗಡೆ ನೋಡಿ ಆ ಕವರ್ ಮೇಲ್ ಬರೋವರೆಗೂ ಹಾಕ್ತಾಯಿದ್ದಾರೆ. ಯಾಕಂದರೆ ಬೇರು ಬಿಡೋದಕ್ಕೂ ಕೂಡ ಜಾಗ ಬೇಕಲ್ವ. ಹಾಗಾಗಿ ಈಗ ಮೇಲೆ ಸ್ವಲ್ಪ ಮಣ್ಣು ಕಲ್ಲುಗಳಿರ್ತಾವಲ್ಲ, ಕಲ್ಲುಗಳನ್ನೆಲ್ಲ ಎಳೆದು ನೀಟಾಗಿ ಮಣ್ಣನ್ನು ಸಮ ಮಾಡಿಕೊಂಡು ಅದರೊಳಗಡೆ ನೋಡಿ ಅಡಿಕೆಕಾಯನ್ನು ಹಾಕ್ತಾಯಿದ್ದಾರೆ. ಈಗ ಸ್ವಲ್ಪ ಒಳಗಡೆ ಹೋಗೋವರೆಗೂ ಕೈಯಲ್ಲಿ ಅದುಂಬಿಟ್ಟು ಒಳಗಡೆ ತಳ್ಳಿ ನಂತರ ಅದ್ರ ಮೇಲೆ ಮತ್ತೆ ಮಣ್ಣನ್ನು ಹಾಕ್ತಾಯಿದ್ದಾರೆ. ಮತ್ತೆ ಅದ್ರ ಮೇಲೆ ಮಣ್ಣನ್ನು ಹಾಕಿ ಪ್ಯಾಕ್ ಮಾಡಿ ಫುಲ್ ಕವರ್ ಏನಿದೆ ಅಷ್ಟು ಫುಲ್ಲು ಕವರ್ ಮಾಡ್ತಾರೆ ಮಣ್ಣನ್ನು. ಅಷ್ಟು ಕವರ್ ಮಾಡಿದ ನಂತರ ನೋಡಿ ರೆಡಿ ಆಗಿಬಿಡ್ತು. ಈಗ ಇದಕ್ಕೆ ನೀರನ್ನು ಹಾಕಬೇಕು. ಇದನ್ನು ಬಿಸಿಲಲ್ಲಿ ಇಡಬೇಕಾಗುತ್ತೆ. ನೋಡಿ, ಮರದ ಕೆಳಗಡೆ ಇಟ್ಟಿದ್ದೀವಿ, ಆದರೆ ಬಿಸಿಲು ಹೊಡಿಬೇಕು. ಯಾಕಂದರೆ ಗಿಡ ಬೆಳಿಬೇಕು ಅಂದರೆ ಬಿಸಿಲು, ನೆರಳು, ನೀರು ಎಲ್ಲ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಅಲ್ಲೇ ಇಟ್ಟಿದ್ದೀವಿ. ಇದು ನೋಡಿ ಮಾವಿನಕಾಯಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಈಗ ಸುಮಾರು ಜಾಸ್ತಿನೇ ಹೂವು ಬಿಟ್ಟಿದ್ದಾವೆ. ಕಾಯಿ ಸಣ್ಣ ಸಣ್ಣ ಕಾಯಿ ಕೂಡ ನೋಡಿದ್ರಲ್ಲ, ಕಾಯಿ ಕೂಡ ಬಿಟ್ಟಿದ್ದಾವೆ. ಲಾಸ್ಟ್ ಟೈಮ್ ಒಂದು ಸಲ ಹೂವು ಬಿಟ್ಟಿತ್ತು, ಆದರೆ ಎಲ್ಲ ಉದುರೋಗ್ಬಿಟ್ಟು. ನೋಡಬೇಕು ಈ ಸಲ ಕಾಯಿ ಬಿಡುತ್ತಾ ಅಂತ ಹೇಳಿ ಚಿಕ್ಕ ಗಿಡದಲ್ಲಿ. ಈಗ ನೋಡಿ ನಮ್ಮಪ್ಪ ನೀರು ತಂದು ನೀರನ್ನು ಹಾಕ್ತಾ ಇದ್ದಾರೆ. ಈ ರೀತಿ ನೀಟಾಗಿ ಎಷ್ಟು ನೀರು ಬೇಕೋ ಅಷ್ಟು ಹೀರ್ಕೊಳ್ಳೋವಷ್ಟು ನೀರನ್ನು ಹಾಕಿದ್ರೆ ಸಾಕು. ತುಂಬ ಜಾಸ್ತಿನೂ ಹಾಕ್ಬಾರ್ದು. ನಮ್ಮಪ್ಪ 3 ಡೇಸ್ಗೆ ಒಂದು ಸಲ ಹಾಕ್ತಾ ಇರ್ತಾರೆ ನೀರು. ಈ ರೀತಿ ನೀರನ್ನು ಹಾಕ್ಕೊಂಡು ನೀಟಾಗಿ ನೋಡ್ಕೋಬೇಕು. ಬಿಸಿಲು ಕೂಡ ಹೊಡಿಬೇಕು ಗಿಡಕ್ಕೆ. ಹಾಗಾಗಿ ನೀವು ಬಿಸಿಲು ಹೊಡೆಯೋ ಜಾಗದಲ್ಲಿ ಈ ರೀತಿ ಇಟ್ಟು ನೋಡ್ಕೊಳ್ಳಿ. ಈ ರೀತಿ ಕವರ್ಗಳಲ್ಲಿ ನೋಡಿ ನಮ್ಮಪ್ಪ 100 ಸಸಿಗಳನ್ನು ನೆಡ್ತಾ ಇದ್ದಾರೆ. ಮತ್ತು ನಾನು ಗಿಡ ಬಂದ ನಂತರ ಸಸಿ ಯಾವ ರೀತಿ ಬಿಡುತ್ತೆ ಅಂತೇಳಿ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಗಾಯ್ಸ್, ಯಾವ ರೀತಿ ಅಡಿಕೆಕಾಯನ್ನು ಬೆಳೆಯೋದು ಅಂಥೇಳಿ. ನಮ್ಮ ಮನೇಲಿ ನಮ್ಮಪ್ಪ ಇದೇ ರೀತಿ ಅಡಿಕೆಕಾಯಿಗಳನ್ನು ಬೆಳೆಸೋದು. ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥ ಅಡಿಕೆಕಾಯಿಗಳು ಕೂಡ ನಮ್ಮಪ್ಪ ಇದೇ ರೀತಿ ಬೆಳೆಸಿ ಸಸಿಗಳನ್ನು ಮಾಡಿ ಈಗ ಅವು ದೊಡ್ಡವಾಗಿರೋದು. ಹಾಗಾಗಿ ನೋಡಿ, ಈ ರೀತಿ ನೀವು ಕೂಡ ಮನೆ ಹತ್ರ ಬೆಳೆಸ್ಕೋಬೇಕಂದ್ರೆ ಈ ರೀತಿ ಮಾಡಿ ಅಂತ ಹೇಳಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು.